ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಭಾರತ ಸರ್ಕಾರದ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ, ಪ್ರಧಾನಮಂತ್ರಿಗಳ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಉಚಿತವಾಗಿ ಮನೆ ಪಡೆಯೋದಕ್ಕೆ ಅರ್ಜಿಗಳನ್ನ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ಯಾರೆಲ್ಲ ಏನಪ್ಪಾ ಅಂತಂದ್ರೆ ಮನೆಯನ್ನ ಇನ್ನೂ ನಿರ್ಮಿಸಿಕೊಂಡಿಲ್ಲ ಅಂಥವ್ರು ಏನಪ್ಪಾ ಅಂತಂದ್ರೆ ಉಚಿತವಾಗಿ ಮನೆಯನ್ನ ಪಡೆಯಬಹುದಾಗಿದೆ. ನೋಡ್ತಾ ಇರ್ಬೋದು, ಒಂದು 2-3 ತಿಂಗಳ ಹಿಂದೆ ಏನಪ್ಪಾ ಅಂತಂದ್ರೆ ನಗರ ಪ್ರದೇಶದವರಿಗೆ ಮನೆಗಳಿಗೆ ಅರ್ಜಿ ಸಲ್ಲಿಸೋಕೆ ಪ್ರಾರಂಭವಾಗಿತ್ತು. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಭಾಗದವರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಉಚಿತವಾಗಿ ಮನೆ ಪಡೆದುಕೊಳ್ಳಿ ಏನಪ್ಪಾ ಅಂತಂದ್ರೆ ಸರ್ವೆ ಸಮೀಕ್ಷೆ ಏನಪ್ಪಾ ಅಂತಂದ್ರೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನಪ್ಪಾ ಅಂತ ವಸತಿ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ನೀವು ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು, ಮತ್ತೆ ಏನೆಲ್ಲ ದಾಖಲಾತಿಗಳನ್ನ ಪಡೆದುಕೊಂಡಿರಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಬೇಕಾದ್ರೆ ಮೊದಲನೇದಾಗಿ ನೀವು ಗ್ರಾಮೀಣ ಪ್ರದೇಶದವರಾಗಿರಬೇಕು ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಯಾವುದೇ ಒಂದು ಮನೆಯನ್ನು ಪಡೆದಿರಬಾರ್ದು ಸರ್ಕಾರದಿಂದ. ಅಂಥವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಮನೆಯನ್ನು ಪಡೆದುಕೊಳ್ಬಹುದಾಗಿದೆ. ಏನು ನೋಡ್ತಾ ಇರ್ಬೋದು, ಈ ಒಂದು ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರ್ತಾರ ಅಂತ ನೋಡೋದಾದ್ರೆ, ವಸತಿ ರೈತರು, ಓಕೆನಾ, ಮನೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ಸರ್ಕಾರದಿಂದ ಮನೆ ಮಂಜೂರು ಆಗದೇ ಇರುವಂಥವ್ರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಏನು ಕಚ್ಚಾ ಮನೆಯನ್ನ ಹೊಂದಿರುವಂಥವ್ರು, ಓಕೆನಾ, ಈಗಾಗಲೇ ಕಚ್ಚಾ ಮನೆ ಅಂತಂದ್ರೆ ಇವಾಗ ಗುಡಿಸಲು ಇರ್ಬೋದು ಅಥವಾ ಹಳೆಯ ಮನೆ ಆಗಿರ್ಬೋದು, ಅಂಥವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಕುಟುಂಬದ ಒಂದು ವಾರ್ಷಿಕ ಆದಾಯ 1.80 ಲಕ್ಷ ಅಂದರೆ 1,80,000 ಒಳಗಡೆ ನಿಮ್ಮ ಒಂದು ಆದಾಯದ ಮಿತಿ ಇರಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ನೀವು ಅರ್ಜಿ ಸಲ್ಲಿಸೋಕ್ಕೆ ಮುಖ್ಯವಾಗಿ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಓಕೆನಾ. ಇಲ್ಲಿ SC ST ದವರಾಗಿದ್ದರೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ. ಇನ್ನು ಬ್ಯಾಂಕ್ ಖಾತೆಯ ವಿವರ ಕೊಡಬೇಕಾಗತ್ತೆ. ಇನ್ನು ನರೇಗಾ ಒಂದು ಜಾಬ್ ಕಾರ್ಡ್, ಓಕೆನಾ, ಜಾಬ್ ಕಾರ್ಡ್ ಅಂತಿರುತ್ತೆ, ಜಾಬ್ ಕಾರ್ಡನ್ನು ಕೂಡ ನೀವು ಒದಗಿಸಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಮತ್ತು ಇಷ್ಟು ಅರ್ಹತೆಗಳನ್ನ ಪಡೆದುಕೊಂಡಿದ್ರೆ ಏನಪ್ಪಾ ಅಂತಂದರೆ ನೀವು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಮನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇನ್ನು ಅರ್ಜಿಗಳನ್ನ ಇಲ್ಲಿ ಏನಪ್ಪಾ ಅಂತಂದರೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಮುಖ್ಯವಾಗಿರುತ್ತೆ, ಓಕೆನಾ. ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನಪ್ಪಾ ಅಂತಂದರೆ ಏನಪ್ಪಾ ಅಂತಂದರೆ ಸರ್ವೆ ಮಾಡುವಂಥವ್ರು ಒಂದು ಸರ್ವೇರ್ ಆಗಿ ನೇಮಕವನ್ನು ಮಾಡಿರ್ತಾರೆ ನಿಮ್ಮ ಒಂದು ಪಂಚಾಯತಿನಲ್ಲಿ ಅಧಿಕಾರಿಗಳನ್ನ. ಅಂಥವ್ರು ಏನಪ್ಪಾ ಅಂತಂದರೆ ಯಾರೆಲ್ಲ ವಸತಿ ರೈತರಾಗಿರ್ತಾರೆ ಮತ್ತು ನಿವೇಶನ ರೈತರಾಗಿರ್ತಾರೆ ಅಂಥವ್ರ ಒಂದು ಮನೆಗೆ ಭೇಟಿ ಕೊಟ್ಟುಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಸಮೀಕ್ಷೆಯನ್ನು ಮಾಡಿಕೊಂಡು ಹೋಗ್ತಾರೆ, ಓಕೆನಾ. ಸಮೀಕ್ಷೆ ಮಾಡಿದ ತಕ್ಷಣ ನಿಮಗೆ ಮನೆಗೆ ಅರ್ಜಿಗಳನ್ನ ಹಾಕಿ ಕೊಡ್ತಾರೆ, ಓಕೆನಾ. ಇನ್ನು ಇದರಲ್ಲಿ ಏನಪ್ಪಾ ಅಂತಂದರೆ ನೀವೇ ಸ್ವಂತವಾಗಿ ಸರ್ವೆಯನ್ನು ಮಾಡ್ಕೋಬಹುದು. ಅದು ಏನಪ್ಪಾ ಅಂತಂದರೆ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಆವಾಸ್ ಯೋಜನೆಯ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಆವಾಸ್ ಪ್ಲಸ್ 2024 ಅನ್ನುವಂಥ ಒಂದು ಆ್ಯಪ್ ಬರುತ್ತೆ. ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಸರ್ವೆಯನ್ನು ಮಾಡಬೇಕಾಗತ್ತೆ, ಓಕೆನಾ. ಇನ್ನು ಓಕೆ, ಆವಾಸ್ ಪ್ಲಸ್ 2024 ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಈ ಥರ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ವೆ ಮಾಡಬೇಕಾಗತ್ತೆ, ಓಕೆನಾ. ಇದರಲ್ಲಿ ಮುಖ್ಯವಾದಂಥ ಸೂಚನೆ ಏನಪ್ಪಾ ಅಂತಂದರೆ ಇದರಲ್ಲಿ ನೀವೇ ಸ್ವತಃ ಏನಪ್ಪಾ ಅಂತಂದರೆ ಸರ್ವೆ ಮಾಡೋದಕ್ಕಿಂತ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಪ್ಪಾ ಅಂತಂದರೆ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ ಸಮೀಕ್ಷೆ ಮಾಡೋದಕ್ಕೆ. ನೀವು ಗ್ರಾಮ ಪಂಚಾಯತಿಯಲ್ಲಿಯೇ ಏನಪ್ಪಾ ಅಂತಂದರೆ ಅರ್ಜಿಗಳನ್ನು ಸಲ್ಲಿಸುವುದು ಸೂಕ್ತ ಅನ್ನೋದು ಒಂದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಅಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿರೋದ್ರಿಂದ ನಿಮಗೆ ಎಲ್ಲ ಥರ ಅನುಕೂಲ ಆಗುತ್ತೆ, ಓಕೆನಾ. ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನೀವು ಗ್ರಾಮ ಪಂಚಾಯತಿಯಲ್ಲಿಯೇ ಅರ್ಜಿಗಳನ್ನ ಸಲ್ಲಿಸುವುದು ಉತ್ತಮ ಅಂತ. ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು ಅಥವಾ ವಿವಿಧ ಸರ್ಕಾರದ ಯೋಜನೆಗಳ ಒಂದು ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.